ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಕೇಂದ್ರ ಸರ್ಕಾರ ಕರ್ನಾಟಕದ ರಾಜ್ಯದ ಅಭಿವೃದ್ಧಿ ಬಗ್ಗೆ, ಕರ್ನಾಟಕ ರಾಜ್ಯ ಸರ್ಕಾರದ ನೆಲ ಜಲ ಸಂಸ್ಕೃತಿ ಭಾಷೆಯ ಬಗ್ಗೆ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ, ಎಲ್ಲ ರಾಜ್ಯಗಳ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಕರ್ನಾಟಕದ ಹಿತಾಸಕ್ತಿಯನ್ನು ನಾವು ಕಾಪಾಡ್ತೀವಿ. ಆದರೆ ರಾಜ್ಯ ಸರ್ಕಾರ ಅನೇಕ ಸಂಗತಿಗಳಲ್ಲಿ ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳಿಕ್ಕೆ ಅನೇಕ ರೀತಿಯಾದಂತಹ ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯಾದಂತಹ ಫೈನಾನ್ಷಿಯಲ್ ಪ್ಲಾನಿಂಗು, ಬಜೆಟರಿ ಪ್ಲಾನಿಂಗ್ ಇಲ್ಲಾರದೆ ಗ್ಯಾರಂಟಿ ಘೋಷಣೆಗಳನ್ನು ಮಾಡಿ ಅದನ್ನು ಅರ್ಧಮರ್ಧ ಇಂಪ್ಲಿಮೆಂಟ್ ಮಾಡಿ ಇವತ್ತಿನವರೆಗೂ ಯುವ ನಿಧಿದ್ದು ಅಡ್ರೆಸ್ ಎಲ್ಲೂ ಇಲ್ಲ, ಯಾರಿಗೂ ಒಬ್ಬರಿಗೂ ಇವತ್ತಿನವರೆಗೆ ಬಂದಿಲ್ಲ. ಮತ್ತು ಯುವ ನಿಧಿಯ ಜೊತೆಗೆ ಇವತ್ತು ಬಸ್ ಏನು ಫ್ರೀ ಕೊಟ್ಟಿದ್ದಾರೆ, ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ರೀತಿ ಹಲವಾರು ನ್ಯೂನತೆಗಳನ್ನ ಇಟ್ಕೊಂಡು ಮಾಡಿ ಅದಕ್ಕೆ ದುಡ್ಡು ಬೇಕು ಅಂತ ತಿಳ್ಕೊಂಡು ಪೆಟ್ರೋಲು, ಡೀಸೆಲು ಸೇರಿದಂತೆ ಅಂದ್ರೆ ಯಾವುದು ಕ್ಯಾಸ್ಕೇಡಿಂಗ್ ಇಫೆಕ್ಟ್ ಆಗತ್ತೆ. ಅಂದ್ರೆ ಬರೀ ಅದು ಅಲ್ಲಿಗೆ ನಿಲ್ಲೋದಿಲ್ಲ, ಅದರಿಂದ ಬೇರೆ ಬೇರೆ ದರಗಳು ಜಾಸ್ತಿ ಆಗ್ತವೆ. ಅದನ್ನೆಲ್ಲವೂ ಕೇಂದ್ರ ಮೇಲೆ ಹಾಕುವಂತ ಪ್ರವೃತ್ತಿ ಏನಿದೆ, ಇದು ಸರಿಯಲ್ಲ. ಇದನ್ನ ಮೊನ್ನೆ ಮುಖ್ಯಮಂತ್ರಿಗಳಿಗೂ ಹೇಳಿದೆ. ನೀವೇನೇನೋ ಈಗ ಅನೇಕ ವಿಷಯಗಳಲ್ಲಿ ಕೇಂದ್ರ ಸರ್ಕಾರದ ನಾವು ಮನವಿ ಕೊಟ್ಟಿದ್ದೇವೆ, ಪತ್ರ ಬರೆದಿದ್ದೇವೆ. ನಾನು ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇವೆ, ಮನವಿ ಕೊಟ್ಟು ಹೇಳಿದ್ದೇವೆ, ನೀವು ಕನಿಷ್ಠ ಒಂದು 3 ತಿಂಗಳಿಗೊಮ್ಮೆ ಯಾವ ಡಿಪಾರ್ಟ್ಮೆಂಟ್ ಇದೆ ಅದರ ಮಂತ್ರಿಗಳನ್ನ ಕಳಿಸ್ಕೊಟ್ರೆ ನಾವು ಮಂತ್ರಿಗಳ ಜೊತೆಗೆ ಭೇಟಿ ಮಾಡಿ ಅಧಿಕಾರಿಗಳನ್ನ ಕರೆಸಿ ಸಭೆ ಮಾಡ್ತೀವಿ. ನೀವು ಅಧಿಕಾರಿಗಳನ್ನು ಕಳಿಸ್ಕೊಟ್ರೆ ಕರ್ನಾಟಕದ ಅಧಿಕಾರಿಗಳಿದ್ರು ನಾವು ಮಂತ್ರಿಗಳ ಭೇಟಿ ಆಗ್ತೀವಿ, ಸಂಬಂಧಿಸಿದ ಅಧಿಕಾರಿಗಳ ಕಡೆ ಅವ್ರಿಗೆ ಟೈಮ್ ಕೊಟ್ಟು ಕಳಿಸ್ಕೊಡ್ತೀವಿ. ಆದ್ರೆ ನೀವು ಬರೋದಿಲ್ಲ, ಫಾಲೋ ಅಪ್ ಮಾಡೋದಿಲ್ಲ. ನಿಮ್ಮ ಆರ್ಥಿಕ ಮುಗ್ಗಟ್ಟಿಗೆ, ನಿಮ್ಮ ಅನ್ಪ್ಲಾನ್ಡ್ ನಾನ್ ಬಜೆಟರಿ ಪ್ಲಾನಿಂಗ್, ಚುನಾವಣೆ ಗೆಲ್ಲಬೇಕು ಅನ್ನುವ ಏಕೈಕ ಕಾರಣಕ್ಕೆ ಮನಬಂದಂತೆ ಅನೌನ್ಸ್ಮೆಂಟ್ ಮಾಡಿ ಅವೆಲ್ಲವನ್ನು ಕೇಂದ್ರದ ಮೇಲೆ ಗೂಬೆ ಕೂಡಿಸುವಂಥದ್ದೇನಿದೆ, ಇದನ್ನ ನಾವು ಒಪ್ಪೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಅದಕ್ಕೆ ಅವರು ಪ್ರಧಾನಮಂತ್ರಿಗಳಿಗೆ ಏನು ಮನವಿ ಕೊಟ್ಟಿದ್ದಾರೆ, ಆ ಮನವಿಯಲ್ಲಿಯೂ ಬರೇ ಇದೇ ಸಂಗತಿಗಳೇ ಇದೆ. ತಾವು ಮಾಡಬೇಕಾಗಿರುವಂತಹ ಕರ್ತವ್ಯವನ್ನ ಅಥವಾ ತಮ್ಮ ಪಾತ್ರ, ಉದಾಹರಣೆಗೆ ಅನೇಕ ರೈಲ್ವೆ ಪ್ರಾಜೆಕ್ಟ್ಗಳಿಗೆ ಮನವಿ ಕೊಟ್ಟಿದ್ದಾರೆ. ಈ ರೈಲ್ವೆ ಪ್ರಾಜೆಕ್ಟ್ಗಳ ಬಗ್ಗೆ ಲ್ಯಾಂಡ್ ಎಕ್ವಿಸಿಷನ್ ಮಾಡಬೇಕಾಗಿದೆ. ಇಲ್ಲಿ ನಮ್ಮ ಸಮೀಪದ ಹೇಳಬೇಕಂದ್ರೆ ಧಾರವಾಡ, ಬೆಳಗಾವಿ ವೆಸ್ಟ್ ಲ್ಯಾಂಡ್ ಎಕ್ವಿಸಿಷನ್ ಮಾಡಿದ್ದಾರೆ ಅವರು. ಹಲವಾರು ಬಾರಿ ನಾನು ಹೇಳಿದ್ದೇನೆ, ಹಿಂದನೂ ಮುಖ್ಯಮಂತ್ರಿಗಳು ಡೆಲ್ಲಿಗೆ ಬಂದಾಗ ಜಲಶಕ್ತಿ ಮಂತ್ರಿಗಳ ಮನೆಯಲ್ಲಿ ಅವ್ರಿಗೆ ಭೇಟಿಯಾಗಿತ್ತು. ಯಾಕಂದ್ರೆ ಅವ್ರು ನನಗೆ ಫೋನ್ ಮಾಡಿ ಜಲಶಕ್ತಿಗಳ ಮಂತ್ರಿಗಳ ಜೊತೆಗೆ ನೀವು ಒಟ್ಟಿಗೆ ಹೋಗಿ ಭೇಟಿಯಾಗೋಣ ಅಂತ ಹೇಳಿದ್ರು. ಅವಾಗ ನಾನು ಶೋಭಾ ಎಲ್ಲ ಒಟ್ಟಿಗೆ ಹೋಗಿದ್ವಿ ಹಿಂದಿನ, ಅಂದ್ರೆ ಈಗ ಒಂದು 7-8 ತಿಂಗಳ ಹಿಂದೆ. ಅವತ್ತು ನಾನು ಅವ್ರಿಗೆ ಹೇಳಿದ್ದೇನೆ, ಯಾವ್ಯಾವುದು ಕೋರ್ಟ್ನಲ್ಲಿದೆ, ಲ್ಯಾಂಡ್ ಎಕ್ವಿಸಿಷನ್ ಇದೆ, ಈ ಥರದ ಸಂಗತಿಗಳನ್ನ ನೀವು ಸರಿಯಾಗಿ ಬಂದು ಅಪ್ಡೇಟ್ ಮಾಡುವಂತಹ ಕೆಲಸವನ್ನ ನೀವು ಮಾಡ್ರಿ. ಮತ್ತು ನಿಮ್ಮ ಪಾಲಿನ ಹಣವನ್ನ ಸರಿಯೋ ತಪ್ಪು ಆ ಡಿಬೇಟಿಗೆ ನೀವು ಹೋದ್ರೆ ಅರ್ಥ ಇಲ್ಲ. ಕರ್ನಾಟಕದ ಹಿಂದಿನ ಎಸ್.ಎಂ. ಕೃಷ್ಣ ಸರ್ಕಾರದ ಅವಧಿಯಿಂದ ಹಿಡ್ಕೊಂಡು ಇವತ್ತಿನ ಈ ಅವಧಿ ಬಿಟ್ಟು ಸಿದ್ದರಾಮಯ್ಯನವರು ಅನೇಕ ಬಾರಿ ನಮಗೆ ಈ ರೈಲ್ವೆ ಲೈನ್ ಅನ್ನು ಮಾಡಿಕೊಟ್ರೆ ನಾವು 50% ದುಡ್ಡು ಕೊಡ್ತೀವಿ ಅಂತ ನೀವು ಹೇಳಿದ್ದೀವಿ. ಯಾವುದರಲ್ಲಿ ಹೇಳಿಲ್ಲ ಅದನ್ನ ನಾವು ಪೂರ್ತಿ ಮಾಡ್ತೀವಿ. ಮೊನ್ನೆ ಅವ್ರಿಗೆ ಉದಾಹರಣೆ ಸಹಿತವಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. 2009ರಿಂದ 2014 5 ವರ್ಷದೊಳಗೆ ರೈಲ್ವೆಗೆ
UP ಅಥವಾ ಕಾಂಗ್ರೆಸ್ ಕೊಟ್ಟಂತ ಹಣ 800 ಕೋಟಿ ರೂಪಾಯಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.